ಹೇ ಫ್ರೆಂಡ್ಸ್, ವೆಲ್ಕಮ್ ಒನ್ಸ್ ಅಗೇನ್. 2015 ಒಂದು ಸೈಕ್ಲಿಂಗ್ ಇವೆಂಟ್ ಇತ್ತು. ಅದರಲ್ಲಿ ಎಲ್ಲ ಕಮ್ಯುನಿಟಿ ಜನರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಅದರಲ್ಲಿ ಒಬ್ಬನಿಗೆ ಇವೆಂಟಿಂದ ಹೊರಗೆ ಹಾಕಲಾಯಿತು. ಅವನೊಬ್ಬ ಸಿಕ್ ಆಗಿದ್ದ, ಮತ್ತೆ ತಾನು ಪಗಡಿ ತೆಗಿಯಲ್ಲ ಈ ಸೈಕ್ಲಿಂಗ್ ಇವೆಂಟಿಗೆ ಅಂತ ಅವ್ನು ಹೇಳ್ದ. ಸೊ ಸೈಕ್ಲಿಂಗ್ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವನಿಗೆ ಬಿಟ್ಟಿಲ್ಲ. ಸೈಕ್ಲಿಂಗ್ ಇವೆಂಟಲ್ಲಿ ಪಾರ್ಟಿಸಿಪೆಂಟ್ ಸೇಫ್ಟಿಗೋಸ್ಕರ ಹೆಲ್ಮೆಟ್ ತುಂಬ ಮ್ಯಾಂಡೇಟ್ರಿ. ಸೊ ಈ ಕಡೆ ಆರ್ಗನೈಸರ್ಸ್ ಅವರು ತಾವು ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಹೆಲ್ಮೆಟ್ ಹಾಕಲೇಬೇಕು, ಅದು ರೂಲ್ ಇದೆ ಅಂತ. ಸೊ ಅವನ ವಾದ ಏನಾಗಿತ್ತು ಅಂತ ಹೇಳಿದ್ರೆ, ತಮ್ಮ ರಿಲಿಜನಲ್ಲಿ ಅಂದರೆ ಸಿಖ್ ಕಮ್ಯುನಿಟಿಲಿ ಈ ಟರ್ಬನ್ ಅನ್ನೋದು ಇದು ಮ್ಯಾಂಡೇಟ್ರಿ, ಇದನ್ನು ತೆಗೆಯೋದಕ್ಕಾಗೋದಿಲ್ಲ. ಸೊ ಅವನು ಸೈಕ್ಲಿಂಗ್ ಇವೆಂಟ್ ಬಿಟ್ಟು ಅವನು ಹೊರಟೋದ. ಜಗದೀಶ್ ಸಿಂಗ್ ಪುರಿ ಅಂತ ಅವನ ಹೆಸರು. ಕೋರ್ಟಲ್ಲಿ ಕೇಸ್ ಮಾಡ್ದ. ಯೂಶ್ವಲಿ ಯಾರಾದರೂ ಈ ಥರ ಕೇಸ್ ಹಾಕಿದ್ರೆ ಅದು ಆರ್ಟಿಕಲ್ 25 ಇಂದ ಇದು ನಮ್ಮ ರೈಟ್ ಅಂತ ಅವ್ರು ಕೇಸ್ ಹಾಕ್ತಾರೆ. ಆಮೇಲೆ ಏನಾಗುತ್ತೆ, ಕೋರ್ಟ್ ನೋಡುತ್ತೆ ಅದು ERP ಒಳಗಡೆ ಇದೆಯಾ ಅಂತ. ERP ಅಂದರೆ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಂತ. ನಾನು ಪ್ರೀವಿಯಸ್ ವಿಡಿಯೋ ಹಿಜಾಬ್ ಮೇಲೆ ಮಾಡಿದ್ದೀನಿ, ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಯಾವುದೇ ಒಂದು ರಿಲಿಜನ್ನಿಂದ ಒಂದು ಪರ್ಟಿಕ್ಯುಲರ್ ಕಸ್ಟಮ್ ಅಥವಾ ಪ್ರಾಕ್ಟೀಸ್ ಅದು ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಹೌದಾ ಅಲ್ವಾ ಅಂತ ಕೋರ್ಟಿಗೆ ಡಿಸೈಡ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಮುಸ್ಲಿಂ ಕೌ ಸ್ಲಾಟರ್ ಟೈಮಲ್ಲಿ ಈ ಒಂದು ಕೌ ಸ್ಲಾಟರ್ ಮಾಡೋದು ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಲ್ಲ, ಅದೊಂದು ಒಬ್ಲಿಗೇಟರಿ ಪ್ರಾಕ್ಟೀಸ್ ಅಲ್ಲ. ಈ ಥರ ಕೋರ್ಟ್ ಜಜ್ಮೆಂಟ್ ಕೊಡ್ತು. ಸೊ ಅಜಾನ್ ಅನ್ನೋದು ನಿಮ್ಮ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಆಗಿರ್ಬೋದು, ಆದರೆ ಆ ಅಜಾನಲ್ಲಿ ಲೌಡ್ ಸ್ಪೀಕರ್ ಬರಬೇಕು ಅನ್ನೋದು ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸಲ್ಲಿ ಬರಲ್ಲ ಅಂತ ಕೋರ್ಟ್ ಹೇಳ್ತು. ಸೊ ಕೋರ್ಟ್ ಕೂಡ ಕೆಲವೊಂದು ವಿಷಯ ತುಂಬ ಕಾಂಪ್ಲೆಕ್ಸ್ ಇರೋದ್ರಿಂದ ಅದನ್ನು ತುಂಬ ಆರ್ಗ್ಯೂ ಮಾಡಿಬಿಟ್ಟು ತುಂಬ ಪರ್ಸ್ಪೆಕ್ಟಿವಿಂದ ನೋಡಿಬಿಟ್ಟು ಒಂದು ವರ್ಡಿಕ್ಟ್ ಕೊಡುತ್ತೆ. ಸೊ ಈ ಮಿಸ್ಟರ್ ಪುರಿ ಹಾಕಿರುವಂಥ ಒಂದು ಪಿಟಿಷನ್ ಕೂಡ ಅಷ್ಟೊಂದು ಸ್ಟ್ರೇಟ್ ಫಾರ್ವರ್ಡ್ ಅಲ್ಲ. ಇದೇ ಥರ ನೀವು ಶಬರಿಮಲಾ ಕೇಸಲ್ಲಿ ಬೇರೆ ನೋಡ್ಬೋದು. ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಲ್ಲ ಅಂತ ಒಂದ್ಸತಿ ಬಂತು, ಇವಾಗ ಇನ್ನೊಂದು ಪಿಟಿಷನ್ ಫೈಲ್ ಆಗಿದೆ, ಪ್ರೀವಿಯಸ್ ಆರ್ಡರ್ ಸ್ಟೇ ಆಗಿದೆ. ಏನು ಬರುತ್ತೆ ಅಂತ ನಾವು ನೋಡೋಣ. ಆದರೆ ಈ ವಿಡಿಯೋದಲ್ಲಿ ನಾವು ಸ್ಪೆಸಿಫಿಕ್ ಸಿಖ್ ಟರ್ಬನ್ ಬಗ್ಗೆ ಮಾತಾಡೋಣ. ಗುರುನಾನಕ್ ವಾಸ್ ದ ಫೌಂಡರ್ ಆಫ್ ಸಿಕ್ಕಿಸಮ್. ಅದು 5th ಸೆಂಚುರಿಯಲ್ಲಿ. ಆವಾಗ ಎಷ್ಟೊಂದು ಒಬ್ಲಿಗೇಟರಿ ರೂಲ್ಸ್ ಇರಲಿಲ್ಲ. 2 ಸೆಂಚುರಿ ನಂತರ ಗುರು ಗೋವಿಂದ್ ಸಿಂಗ್ ಅಂತ ಒಬ್ಬ ಇದ್ದ, ಅವರ ಲಾಸ್ಟ್ ಗುರು. ಅವನು ಸಿಕ್ಕಿಸಮ್ನಲ್ಲಿ ಕೆಲವು ರೂಲ್ಸ್ ಇನ್ಕಾರ್ಪೊರೇಟ್ ಮಾಡ್ದ. ಒಂಥರ 5 ಮ್ಯಾಂಡೇಟ್ರಿ ರೂಲ್ಸ್ ಅಂತ ಒಂದು ಕ್ರಿಯೇಟ್ ಮಾಡ್ದ. ಅದರಲ್ಲಿ ಒಂದು ರೂಲ್ ಏನಂತ ಹೇಳಿದ್ರೆ, ತಮ್ಮ ಕೂದಲನ್ನು ಪ್ರೊಟೆಕ್ಟ್ ಮಾಡಿ ಇಟ್ಕೊಳ್ಳೋದು, ಅದನ್ನು ಕಟ್ ಮಾಡಬಾರ್ದು ಅಂತ. ಇದು ನಮ್ಮ ದೇವರು ಕೊಟ್ಟಿರುವಂತಹದ್ದು. ನಮ್ಮ ಕೈಯನ್ನು ಹೇಗೆ ಪ್ರೊಟೆಕ್ಟ್ ಮಾಡ್ಕೋತೀವೋ, ನಮ್ಮ ಕಾಲನ್ನು ಹೇಗೆ ಪ್ರೊಟೆಕ್ಟ್ ಮಾಡ್ಕೋತೀವೋ, ಮುಖವನ್ನು ಹೇಗೆ ನಾವು ಪ್ರೊಟೆಕ್ಟ್ ಮಾಡ್ಕೋತೀವೋ, ಅದೇ ರೀತಿ ದೇವರು ನಮಗೆ ಕೂದಲು ಕೊಟ್ಟಿದ್ದಾನೆ, ಅದನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಎಸ್ಪೆಷಲಿ ಈ ತಲೆ ಮೇಲೆ ಬರುವಂಥ ಕೂದಲನ್ನ ಅವನು ರೆಫರ್ ಮಾಡಿದ್ದ. ಸಿಖ್ಖರು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ತಾವು ತಮ್ಮ ಗುರುಗಳ ಥರನೇ ಕಾಣಬೇಕು ಅಂತ ಸಿಖ್ಖರು ಇಷ್ಟಪಡ್ತಾರೆ. ಸೊ ಈ ಥರ ತಮ್ಮ ಕೇಶವನ್ನು ಪ್ರೊಟೆಕ್ಟ್ ಮಾಡ್ಕೊಂಡಿಡಬೇಕು, ಅದು ನಮಗೆ ದೇವರು ಕೊಟ್ಟಿದ್ದು ಅಂತ ನಾನು ಓದಿದಾಗ ನನಗೆ ಇನ್ನೊಂದು ಡೌಟ್ ಬಂತು. ನಮ್ಮ ಉಗುರು ಕೂಡ ಬೆಳೆಯುತ್ತೆ, ಸೊ ಅದನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಂಡು ಇಟ್ಕೋಬೇಕಾ ಅಂತ. ಸೊ ಇದ್ರ ಬಗ್ಗೆ ನಾನು ಓದಿದಾಗ ಇನ್ನೊಂದು ವಿಷಯ ಗೊತ್ತಾಯಿತು. ನಮ್ಮ ಕೂದಲು ಬೆಳೀತಾ ಒಂದು ಲೆವೆಲ್ವರೆಗೆ ಬೆಳೆಯುತ್ತೆ. ಒಂದು ಲಿಮಿಟ್ ಆದಮೇಲೆ ಆ ಒಂದು ಡೆಡ್ ಹೇರ್ ಇರುತ್ತಲ್ಲ, ಅದು ಬಿದ್ದು ಹೋಗ್ಬಿಡುತ್ತೆ. ಸೊ ಇರುವಂಥ ಕೇಶವನ್ನು ಪ್ರೊಟೆಕ್ಟ್ ಮಾಡೋದಷ್ಟೇ ಅಲ್ಲ, ನಮ್ಮ ಡೆಡ್ ಹೇರ್ ಇರುತ್ತಲ್ಲ, ಅದು ನಮ್ಮ ಬಾಡಿಯಿಂದ ದೂರ ಹೋಗ್ತಾನೆ ಇರಬೇಕು ಅನ್ನೋದು ಕೂಡ ಅವ್ರ ಗುರುಗಳು ಹೇಳುವಂಥದ್ದು. ಸೊ ರೆಗ್ಯುಲರ್ಲಿ ಕೋಂಬ್ ಮಾಡ್ತಾ ಇರೋದನ್ನು ಕೂಡ ಅವರಿಗೆ ರೆಕಮೆಂಡ್ ಮಾಡಿದ್ದಾರೆ. ದಿನಕ್ಕೆ 2 ಸತಿ ನೀವು ಕೂದಲು ಬಾಚಿಕೊಂಡ್ರೆ ಒಳ್ಳೆಯದು. ಈ ಡೆಡ್ ಸೆಲ್ಸ್, ಡೆಡ್ ಹೇರ್ ಇರುತ್ತಲ್ಲ, ಅದು ಹೋಗ್ತಾ ಇರಬೇಕು ಅಂತ. ಸೊ ನಾವು ಆ ರೀತಿ ನೋಡಿದ್ರೆ ಈ ನೇಲ್ ಇರುತ್ತಲ್ಲ, ಅದು ತಕ್ಕ ಮಟ್ಟಿಗೆ ಹೊರಗಡೆ ಬಂದಾದಮೇಲೆ ಇಟ್ ಈಸ್ ನಥಿಂಗ್ ಬಟ್ ಡೆಡ್ ಸೆಲ್ಸ್. ಸೊ ಅದನ್ನು ನೀವು ಕಟ್ ಮಾಡಬಹುದು ಅಂತ. ಸೊ ಈ ಹೇರ್ ಪ್ರೊಟೆಕ್ಷನ್, ಕವರಿಂಗ್ ದ ಹೇರ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದೆಮ್. ಒಂದು ಪರ್ಸ್ಪೆಕ್ಟಿವಲ್ಲಿ ಕೋರ್ಟ್ಗೆ ತುಂಬ ಕ್ಲಿಯರ್ ಆಗಿದೆ, ಹೇರ್ ಕವರ್ ಮಾಡೋದು ಇವರಿಗೆ ತುಂಬ ಮ್ಯಾಂಡೇಟ್ರಿ, ಇದನ್ನು ತುಂಬ ಸೀರಿಯಸ್ ಆಗಿ ತಗೋತಾರೆ. ಇಟ್ ಈಸ್ ಅ ಕೋರ್ ಪಾರ್ಟ್ ಆಫ್ ಸಿಕ್ಕಿಸಮ್ ಅಂತ. ಆದರೆ ಇನ್ನೊಂದು ಕಡೆ ಟರ್ಬನ್ ಅಥವಾ ನಾವು ಪಗಡಿ ಅಂತೀವಲ್ಲ, ಅದು ಮೆನ್ಷನ್ ಆಗಿಲ್ಲ. ಸೊ ಆ ರೀತಿ ನಾವು ನೋಡೋದಕ್ಕೆ ಹೋದರೆ ನೀವು ಹೆಲ್ಮೆಟ್ ಹಾಕೋಬಹುದು, ಕೂದಲು ಕವರ್ ಮಾಡಬೇಕು ತಾನೇ, ಹೆಲ್ಮೆಟಿಂದ ಕವರ್ ಮಾಡಿ. ಸೊ ಈ ಪರ್ಸ್ಪೆಕ್ಟಿವಿಂದನೂ ಕೋರ್ಟ್ ನೋಡ್ತಾ ಇದೆ. ಸೊ ಇಷ್ಟೊಂದು ವರ್ಷ, ಸೆಂಚುರೀಸಿಂದ ಅವರು ಪಗಡಿನ ಯೂಸ್ ಮಾಡಿದ್ದಾರೆ ಅವ್ರ ಹೇರನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಪ್ರೊಟೆಕ್ಟ್ ಮಾಡ್ಕೊಳ್ಳೋದಷ್ಟೇ ಅಲ್ಲ, ತಮ್ಮ ಗುರುಗಳಿಗೆ ತಾವು ಸಿಮಿಲರ್ ಆಗಿರ್ತೀವಿ, ಅವ್ರ ಥರನೇ ಕಾಣಿಸ್ತೀವಿ ಅಂತ. ಸೊ ಇದೆಲ್ಲ ವಿಷಯ ಇದಕ್ಕೆ ಅಸೋಸಿಯೇಟ್ ಆಗಿರೋದ್ರಿಂದ ಅವರಿಗೆ ಪಗಡಿನ ಬಿಡೋದಕ್ಕೆ ಮನಸ್ಸಿಲ್ಲ. ಸೊ ಇವಾಗ ಕೋರ್ಟ್ಗೆ ಡಿಸಿಷನ್ ತುಂಬ ಕಾಂಪ್ಲೆಕ್ಸ್ ಆಗಿರುತ್ತೆ, ಯಾವುದೋ ಒಂದು ಡಿಸಿಷನ್ ತಗೊಳ್ಬೇಕಾಗತ್ತೆ. ಸೊ ಹಿಜಾಬ್ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಲ್ಲ ಅಂತವಾಗ ಒಬ್ವಿಯಸ್ಲಿ ನಾವು ಅದನ್ನು ಸಿಖ್ಖರ ಪಗಡಿ ಜೊತೆ ಕಂಪೇರ್ ಮಾಡ್ಕೋತೀವಿ. ಇದು ಎಸೆನ್ಷಿಯಲ್ ಅಲ್ಲ, ಅದು ಎಸೆನ್ಷಿಯಲ್ ಹೇಗಾಗುತ್ತೆ ಅಂತ. ಈ ಥರ ನಮಗೆ ಯೋಚನೆ ಬರೋದು ಸಹಜ. ಇಟ್ಸ್ ಅ ವೆರಿ ನ್ಯಾಚುರಲ್ ಕಂಪ್ಯಾರಿಸನ್. ಅದ್ರ ಜಡ್ಜ್ ಆಗಿರೋನು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ನೋಡ್ತಾನೆ. ಅವ್ರದ್ದೊಂದು ಚೆಕ್ ಲಿಸ್ಟ್ ಇರುತ್ತೆ, ಆ ಚೆಕ್ ಲಿಸ್ಟಲ್ಲಿ ಟೆಕ್ನಿಕಲಿ ಅದು ಪ್ಲೇಸ್ ಆಗ್ತಾ ಇದೆಯಾ ಇಲ್ವಾ ಅಂತ ಅವ್ನು ನೋಡ್ತಾನೆ. ತುಂಬ ಕಷ್ಟ ಡಿಸಿಷನ್. ನಮಗೆ ನಮ್ಮ ಪರವಾಗಿ ಏನಾದರೂ ಒಂದು ವರ್ಡಿಕ್ಟ್ ಬಂದ ಕೂಡಲೇ ಅದು ಅವನು ಕರೆಕ್ಟಾಗಿ ಡಿಸಿಷನ್ ತೊಗೊಂಡಿದ್ದಾನೆ ಅಂತ ಹೇಳೋದು, ನಮ್ಮ ವಿರುದ್ಧವಾಗಿ ವರ್ಡಿಕ್ಟ್ ಬಂದ ಕೂಡಲೇ ಅವನು ನಮ್ಮ ವಿರುದ್ಧವಾಗಿ ಡಿಸಿಷನ್ ತೊಗೊಂಡಿದ್ದಾನೆ ಅಂತ ಹೇಳೋದು, ಈ ರೀತಿ ಒಂದು ಸ್ಟೇಟ್ಮೆಂಟ್ ಮಾಡೋದು ನಮ್ಮ ಸೈಡಲ್ಲಿ ಅದು ಸಹಜ. ಇಲ್ಲಿ ಕೂತ್ಕೊಂಡು ನಾವೇನು ಬೇಕಾದ್ರೆ ಹೇಳ್ಬೋದು, ಯಾಕಂದರೆ ನಮ್ಮ ಒಂದು ಡಿಸಿಷನ್ ಇಮೋಷನ್ ಬೇಸ್ಡ್ ಡಿಸಿಷನ್ ಆಗಿರುತ್ತೆ.
ಅಲ್ಲಿ ಜಡ್ಜಿಗೆ ಇಟ್ ಈಸ್ ರ್ಯಾಷನಾಲಿಟಿ, ಇಟ್ ಈಸ್ ಲಾಜಿಕ್, ಇಟ್ ಈಸ್ ದ ಟೆಕ್ನಿಕ್ಯಾಲಿಟಿ. ನಾಳೆ ಯಾಕೆ ಈ ಡಿಸಿಷನ್ ತಗೊಂಡೆ ಅಂತ ಹೇಳಿದ್ರೆ ಅವನಿಗೆ ಆ ಪಾಯಿಂಟ್ ಮೆನ್ಷನ್ ಮಾಡಬೇಕಾಗತ್ತೆ. ಎಲ್ಲ ರಿಲಿಜನ್ಗೂ ಅವ್ರು ಒಂದೇ ಪಾಯಿಂಟರ್ಸ್ ಯೂಸ್ ಮಾಡ್ತಾರೆ, ಇನ್ನು ಚೇಂಜ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಟೆಕ್ನಿಕಲಿ ಫಿಟ್ ಆಗ್ತಾ ಇದೆಯಾ ಅಂತ ನೋಡಬೇಕು. ವಕೀಲರು ಯಾವ ರೀತಿ ಆರ್ಗ್ಯುಮೆಂಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಪರ್ಟಿಕ್ಯುಲರ್ ಜಡ್ಜನ್ನು ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ ಅಂತಲೂ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಅಲ್ಲೊಂದು 5 ಜಡ್ಜ್ ಇದ್ದರೆ ಎಷ್ಟೊಂದು ಸರ್ತಿ 3:1 ರೇಷಿಯೋದಲ್ಲಿ ವರ್ಡಿಕ್ಟ್ ಬರುತ್ತೆ. ಅಂದರೆ 3 ಜಡ್ಜ್ ಒಪ್ಪಿದ್ದಾರೆ, 2 ಜಡ್ಜ್ ಒಪ್ಪಿಲ್ಲ ಅಂತ. ಸೊ ಎಷ್ಟೊಂದು ಸರ್ತಿ ಹೈಕೋರ್ಟಲ್ಲಿ ಒಂದು ಡಿಸಿಷನ್ ಬರುತ್ತೆ, ಸುಪ್ರೀಂ ಕೋರ್ಟಲ್ಲಿ ಇನ್ನೊಂದು ಡಿಸಿಷನ್ ಬರುತ್ತೆ. ಸೊ ಯೂಶಲಿ ಒಬ್ಬ ರಿಲಿಜಿಯಸ್ ಮನುಷ್ಯ ಫ್ರೀಡಮ್ ಆಫ್ ರಿಲಿಜನ್ಗೆ ಫೈಟ್ ಮಾಡ್ತಾನೆ. ಇನ್ನೊಂದು ಕಡೆ ಆರ್ಗನೈಸರ್ಸ್ ಇರ್ಬೋದು ಅಥವಾ ಇನ್ಸ್ಟಿಟ್ಯೂಷನ್ ಅವ್ರು ಇರ್ಬೋದು, ಈಕ್ವಾಲಿಟಿ ಮತ್ತು ಸೇಫ್ಟಿಗೋಸ್ಕರ ಫೈಟ್ ಮಾಡ್ತಾರೆ. ಯಾವುದೇ ಒಂದು ಫೈಟ್ ತಪ್ಪಾಗಿರಲ್ಲ. ನಾನು ಫಸ್ಟ್ ಹಿಜಾಬನ್ನ ವಿಡಿಯೋ ಮಾಡಿದಾಗಲೂ ಅದನ್ನು ಹೇಳಿದ್ದೀನಿ ನಿಮಗೆ. ತಮಗೆ ಹಿಜಾಬನ್ನು ಧರಿಸೋದಕ್ಕೆ ಬಿಡಿ ಅಂತ ಒಂದು ಫೈಟ್ ಮಾಡೋದ್ರಲ್ಲೂ ಇವ್ರಿಗೆ ಅರ್ಥ ಇದೆ. ಆ ಇನ್ಸ್ಟಿಟ್ಯೂಷನ್ಗೆ ತಾವು ಎಲ್ಲ ಈಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ, ಧರಿಸೋದಕ್ಕೆ ಬಿಡಲ್ಲ ಅಂತ ಫೈಟ್ ಮಾಡೋದಕ್ಕೆ ಅವ್ರಿಗೂ ಅಧಿಕಾರ ಇದೆ. ಎಂಡ್ ಆಫ್ ದ ಡೇ ಅದು ಟೆಕ್ನಿಕ್ಯಾಲಿಟಿಗೆ ಬರುತ್ತೆ. ಈ ಥರ 1-2 ಕೇಸ್ ಅಲ್ಲ, ತುಂಬ ಕೇಸಸ್ ಇದೆ, ಎಲ್ಲ ಕಾಂಪ್ಲೆಕ್ಸ್ ಇಶ್ಯೂಸ್. ಅನ್ಫಾರ್ಚುನೇಟ್ ಏನಂತ ಹೇಳಿದ್ರೆ, ನಾವು ಮನೇಲಿ ಕೂತ್ಕೊಂಡ್ಬಿಟ್ಟು TV ನ್ಯೂಸಲ್ಲಿ ನೋಡ್ಕೊಂಡ್ಬಿಟ್ಟು ಯಾವುದೋ ಒಂದು ಡಿಸಿಷನ್ ಬಂದ ಕೂಡಲೇ ಅದು ಹಿಂದೂ ಫಾರ್ ಆಗಿದೆಯಾ, ಮುಸ್ಲಿಂ ಫಾರ್ ಆಗಿದೆಯಾ, ಸಿಖ್ ಫಾರ್ ಆಗಿದೆಯಾ, ಈ ರೀತಿ ನಾವು ಯೋಚನೆ ಮಾಡ್ತೀವಿ. ಹಿಜಾಬ್ ಫೇವರಲ್ಲಿ ಏನಾದರೂ ಡಿಸಿಷನ್ ಬಂದುಬಿಟ್ರೆ ಹಿಂದೂಗಳು ಪ್ರೊಟೆಸ್ಟ್ ಮಾಡ್ತಾರೆ, ಹಿಜಾಬ್ ವಿರುದ್ಧ ಏನಾದರೂ ಡಿಸಿಷನ್ ಬಂದುಬಿಟ್ರೆ ಮುಸ್ಲಿಮ್ಸ್ ಪ್ರೊಟೆಸ್ಟ್ ಮಾಡ್ತಾರೆ. ಸೊ ಯಾವ ಕಡೆ ಡಿಸಿಷನ್ ಬಂದರೂ ಪ್ರೊಟೆಸ್ಟ್ ಅಂತೂ ಆಗುತ್ತೆ. ಆದರೆ ಕೋರ್ಟಲ್ಲಿ ಇಮೋಷನ್ ಬೇಸಿಸ್ ಮೇಲೆ ಆರ್ಗ್ಯೂ ಆಗಲ್ಲ. ನಿಮಗೆ ಅನಿಸ್ಬೋದು, ಆಫ್ಟರ್ ಆಲ್ ಒಂದು ಪಗಡಿ ತಾನೆ, ಹಾಕೊಂಡು ಹೋಗಲಿ ಒಳಗಡೆ, ಆಫ್ಟರ್ ಆಲ್ ಒಂದು ಹಿಜಾಬ್ ತಾನೆ, ಹಾಕೊಂಡು ಹೋಗಲಿ ಒಳಗಡೆ. ಆದರೆ ಎಲ್ಲರೂ ಈ ಥರ ಸಿಂಪಲ್ಲಾಗಿ ಯೋಚನೆ ಮಾಡಲ್ಲ. ಅವ್ರಿಗೆ ಅದನ್ನು ಹಾಕೋದಕ್ಕೆ ಬಿಟ್ರೆ ಹಾಗಾದರೆ ನಮಗೆ ಇದನ್ನು ಹಾಕೋದಕ್ಕೆ ಬಿಡಿ ಅಂತ. ಸೊ ಒಂದಲ್ಲ ಒಂದು ಟೈಮಲ್ಲಿ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಹೌದಾ ಅಲ್ವಾ ಅಂತ ಡಿಸೈಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಸತಿ ಕೆಲವು ವಿಷಯ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಂತ ಆಗಿಬಿಡುತ್ತೆ, ಕೆಲವೊಂದು ಸತಿ ಕೆಲವೊಂದು ಆಗಲ್ಲ. ಸೊ ಈ ಥರ ಸಿಚುವೇಶನ್ಸ್ ಬಂದಾಗ ಜನರು ಇಮೋಷ್ನಲ್ ಆಗಿ ಯಾವುದೋ ಒಂದು ಸೈಡ್ ತಗೊಂಡು ತಮ್ಮ ಸೈಡ್ ಗೆಲ್ಲಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ ಕೆಲವು ಪೊಲಿಟಿಕಲ್ ಪಾರ್ಟೀಸ್ ಇದನ್ನೇ ಹಿಂದೂ ವರ್ಸಸ್ ಮುಸ್ಲಿಮ್ಸ್ ಅಥವಾ ಸಿಖ್ ವರ್ಸಸ್ ಏನೋ ಒಂದು ಈ ಥರ ಮಾಡಿಬಿಟ್ಟು ತಮ್ಮ ಪೊಲಿಟಿಕಲ್ ಮೈಲೇಜ್ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಈ ಥರ ವಿಷಯಗಳು ತುಂಬ ಕಾಂಪ್ಲೆಕ್ಸ್ ಆಗಿರುತ್ತೆ. ಈ ಥರ ಕಾಂಪ್ಲೆಕ್ಸ್ ವಿಷಯ ಬಂದರೆ ಅದನ್ನು ಸಿಂಪ್ಲಿಫೈ ಮಾಡಿಬಿಟ್ಟು ಸಮಥಿಂಗ್ ವರ್ಸಸ್ ಸಮಥಿಂಗ್ ಮಾಡಿಬಿಟ್ಟು ಪೊಲಿಟಿಕಲ್ ಪಾರ್ಟೀಸ್ ನಮ್ಮ ಇಮೋಷನ್ನ ಎಕ್ಸ್ಪ್ಲಾಯ್ಟ್ ಮಾಡಬಹುದು ಅನ್ನೋದು ನಮಗೆ ಗೊತ್ತಿರಬೇಕಾಗತ್ತೆ. ಸೊ ನಾ ಈ ಸಿಖ್ ಪಗಡಿ ಬಗ್ಗೆ ಓದ್ತಾ ಇದ್ದೆ, ಕೆಲವೊಂದು ನನಗೆ ಇನ್ಫಾರ್ಮೇಷನ್ ಸಿಕ್ತು. ಆ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡೆ. ಇದೇನಾದ್ರು ನಿಮ್ಗೆ ಇಷ್ಟ ಆಗಿದ್ದರೆ ಡೂ ಲೆಟ್ ಮಿ ನೋ ಬೈ ಹಿಡಿಂಗ್ ದ ಥಮ್ಸ್ ಅಪ್. ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಅಗೇನ್. ಟೇಕ್ ಕೇರ್.